ನಮಸ್ಕಾರ ಫ್ರೆಂಡ್ಸ್, ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ವಿಶೇಷ ಅಂದರೆ, ಇವತ್ತು ಬೋರ್ ಸ್ಟಾರ್ಟ್ ಮಾಡೋಕ್ಕೆ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಬೋರ್ನೊಳಗೆ ಈ ತಾಟರ್ ಇದೆಯಲ್ಲ, ಈಗ ಇದು ಪ್ರಾಬ್ಲಮ್ಸ್ ಕೊಡ್ತಿದೆ. ಈಗ 2 ದಿನದಿಂದ ಆನ್ ಮಾಡಿದ್ರಾಗ ಇಮಿಡಿಯೇಟ್ಲಿ ಆಫ್ ಆಗ್ತಾಯಿದೆ. ರಿಪೇರಿ ಮಾಡ್ಸೋಕೆ ಕರ್ಕೊಂಬಂದು ರಿಪೇರಿ ಮಾಡಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಆನು, ಇದು ಆಫು. ಇದ್ರಾಗೆ ವೈರ್ ಒಳಗೆ ಸುಟ್ಟೋಗಿದೆ. ಈ ಥರ ಕೆಂಪು ಕನೆಕ್ಷನ್ ಕೊಟ್ಟಿರ್ತಾರಲ್ಲ ಅಂತ ವೈರ್ ಸುಟ್ಟಿದೆ ಒಳಗೆ. ನನಗಷ್ಟು ಬೋರಿನ ಏನೂ ಗೊತ್ತಿಲ್ಲ ಫ್ರೆಂಡ್ಸ್. ಇದು ಮುಂಚೆ ಶಬ್ದ ಬರ್ತಿರಲಿಲ್ಲ ಫ್ರೆಂಡ್ಸ್, ಆದರೆ ಇವಾಗ ಬೋರ್ ಶಬ್ದ ಬರ್ತಾಯಿದೆ. ಕರೆಂಟು ಒಂದೇ ಟೈಮ್ನಾಗ ಇರಲ್ಲ ಫ್ರೆಂಡ್ಸ್. ಹಗ್ಲೊತ್ತು ಕರೆಂಟ್ ಬಂದಾಗ ಮಾತ್ರ ನಾವು ನೀರು ಹಾಸೋಕ್ಕಾಗೋದು, ಬೆಳಗ್ಗೆಯಿಂದ ಸಾಯಂಕಾಲ ತನಕ. ನೈಟ್ ಬಂದರೆ ನಾವು ಹಾಸೋಕ್ಕಾಗಲ್ಲ. ಈಗೇನು ನೀರು ಎತ್ಕೊಡೋ ಮಿಷಿನು ಚೇಂಜ್ ಮಾಡಬೇಕು, ಮಿಷಿನ್ ಒಳಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ ರಿಪೇರಿ ಮಾಡೋರು. ಈಗ 2 ವರ್ಷ ಆಯಿತು ನಾನು ಮಿಷಿನು ಬೋರ್ ಹೊಡೆಸಿ ರಿಪೇರಿ ಮಾಡಿಸಿ. ನೋಡಿ, ಈ ಥರ ನೀರು ಕುಪ್ಪಿಸ್ತಾ ಇದೆ ನಮ್ಮ ಪೈಪ್ನಾಗೆ. 2 ವರ್ಷ ಆಯಿತು ರಿಪೇರಿ ಬಂದಿರಲಿಲ್ಲ, ಇವಾಗ ರಿಪೇರಿ ಬಂದಿದೆ. ನೋಡಿ, ಕರೆಂಟು ಫೋರ್ಸು ಜಾಸ್ತಿ ಬಂದಾಗ ಆ ಥರ ಸುಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ದು ಸೈಡ್ ಸಾಕ ನೀರು ತುಂಬಿಲ್ಲ. ಈಗ 2-3 ದಿನ ಆಯ್ತು ನೋಡ್ರಿ ರಿಪೇರಿಗೆ ಇಟ್ಕೊಂಡು. ಗಿಡಗಳೆಲ್ಲ ಬತ್ತಿ ಹೋಗ್ಬಿಟ್ಟಿದೆ ನೀರಿಲ್ಲದೆ. ರೈತರ ಬದುಕು ನೋಡಿ ಈ ಥರ. ಕರೆಂಟ್ ನಂಬಿಕೊಂಡು ಜೀವನ ಮಾಡೋದು ತುಂಬಾ ಕಷ್ಟ ಇದೆ ನೋಡಿ. ಇಲ್ಲ ಒಂದು ವಾರ ನೀರು ಕಟ್ಟಲಿಲ್ಲ ಅಂದರೆ ಗಿಡ ಎಲ್ಲ ಬತ್ತಿ ಹೋಗುತ್ತೆ ರೀ. ನೋಡಿ, ಇಲ್ಲಿ ನೋಡಿ, ಆ ಗಿಡ ಯಾವ ಥರ ಬತ್ತಿದೆ ನೀರಿಲ್ಲದೆ ಅಂತ ಕಾಣುತ್ತೆ ನೋಡಿ. ಇದ್ರ ಗಿಡ ಬನ್ನಿ ಎಲ್ಲಿ ತನಕ ನೀರು ಹೋಗಿದೆ ಅಂತ ನೋಡೋಣ. ಏನು ಮಾಡೋಂಗಿಲ್ಲ ಫ್ರೆಂಡ್ಸ್. ಈಗ ಬೋರ್ ರಿಪೇರಿ ಮಾಡಿಸ್ಬೇಕು ಅಂದರೆ ಸುಮ್ಮನೆ ಆಗಲ್ಲ. ಹೊಸ ಬೋರಿಂದು ಮಿಷಿನ್ ತೊಗೊಂಬರ್ಬೇಕು. ಪೈಪು ಅಲ್ಲಿ ಸೈಡ್ ಬರ್ತಾಯಿದೆ ನೀರು, ಈ ಸೈಡ್ ಬಂದಿಲ್ಲ ನೋಡಿ. ಗಿಡಗಳು ಕೆಲವು ಬತ್ತಿದಾವೆಲ್ಲ, ಎಷ್ಟೆಲ್ಲ ಇದು ಮಾಡ್ತಾ ಇದ್ದಾವೆ ಗಿಡಗಳು. ಏನು ಮಾಡಲಿ ಫ್ರೆಂಡ್ಸ್, ಈ ಥರ ರೈತರ ಜೀವನ. ಕೆರೆ ಕಾಲವಿದೆ, ಆದರೆ ಕೆರೆಗಿನ್ನೂ ನೀರು ಬಂದು ಬಿದ್ದಿಲ್ಲ ಫ್ರೆಂಡ್ಸ್. ನೋಡಿ, ಈ ಥರ ಬತ್ತುತ್ತದೆ ಗಿಡಗಳಲ್ಲೇ. ಈ ಥರ ಆಗಿಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಏನು ಮಾಡಲಿ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಆದರೆ ಮಿಷಿನ್ ಯಾವ ಟೈಮ್ನೇ ಬೇಕಾದರೂ ನಿಲ್ಬೋದಮ್ಮ ಅಂತ ಹೇಳಿದ್ದಾರೆ ರಿಪೇರಿ ಮಾಡೋರು. ಅಷ್ಟರೊಳಗೆ ಹೊಲ ಆದರೆ ಸಾಕಪ್ಪ ನೀರು ಅನ್ನೋ ಮಟ್ಟಿಗೆ ಆಗಿದೆ ನೋಡಿ ಫ್ರೆಂಡ್. ಒಂದು ಸೈಡ್ ಅಷ್ಟೇ ಹೋಗಿದೆ, 5 ಇಂಚು ನೀರು ಬಿದ್ದಿದೆ. ಆದರೂ ನೋಡಿ, ಇಲ್ಲಿ ಕಳ ಭಾಳ ಇದಾಗಿದ್ದು, ಗಿಡ ಎಲ್ಲ ಒಣಗಕ್ಕೆ ಬಂದುಬಿಟ್ಟಿತ್ತು ಒಣಗತ್ತಕ್ಕೆ. ಹಾಗಾಗಿ ಕಳಕ್ಕೆ ನೀರು ತಿರುಗಿದ್ದೀನಿ. ಈ ಸದ್ಯಕ್ಕಾದರೂ ಸಾಕಪ್ಪ ಅನ್ನೋ ಮಟ್ಟಿಗೆ ಆಗಿದ್ದೀವಿ ರೈತರು. ನೀರಿಲ್ಲ ಅಂದರೆ ಈ ಬೇಸಿಗೆಗೆ ಗಿಡಗಳ್ನ ಸಾಕೋದೇ ತುಂಬ ಕಷ್ಟ. ಗಿಡ ಹೋಗ್ಬಿಡುತ್ತೆ. ಇಷ್ಟು ದಿನ ಖರ್ಚು ಮಾಡಿ ಗಿಡ ಸಾಕಿರೋದಕ್ಕೂ 2 ವರ್ಷದ 8 ತಿಂಗಳು ಗಿಡಗಳು, ಅಡಿಕೆ ಗಿಡಗಳು ಸಾಕಿರೋದು ವೇಸ್ಟ್ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿವರೆಗೂ ನೀರು ಬಂದಿದೆ. ಈಗ 3 ದಿನ ಆಯ್ತು ನೋಡಿ ಫ್ರೆಂಡ್ಸ್. ಸ್ವಿಚ್ ಆನ್ ಮಾಡಿದರೆ ಹಂಗೆ ಆರುತ್ತೆ, ಆಫ್ ಆಗುತ್ತೆ. ಈಗ ಏನಿಲ್ಲ ಅಂದರೂ ಪೈಪು ಬೋರು ಸರಿ ಮಾಡ್ಸೋಕ್ಕೆ 50,000-60,000 ರೂಪಾಯಿ ರೊಕ್ಕ ಬೇಕು. ಅದು ತುಂಬ್ಕೊಂಬರ್ತಾಯಿಲ್ಲ. ಈ ಗಿಡ ಉಳ್ಕಂದ್ರೆ ಸಾಕು ಅಂತ ಕಾಲುವೆ ಮಾಡಿ ನೀರು ಬಿಡ್ತಾಯಿದ್ದೀವಿ ತೆಗ್ಗು ಉಬ್ಬಿಗೆ.
ರೈತರ ಕಷ್ಟ ಬೇಡ ಬೇಸಿಗೆ ಬಂತು ಅಂದರೆ ನೀರಿಂದ ಭಾಳ ಫಜೀತಿ. ಬೋರ್ ಕೈ ಕೊಟ್ಟರೆ ಭಾಳನೇ ಗಿಡಗಳು ಸಾಕಿರೋ ಅಷ್ಟು ಇದಾಗಿಬಿಡುತ್ತೆ ನೋಡಿ ಫ್ರೆಂಡ್ಸ್. ಏನು ಮಾಡಬೇಕು ಅನ್ನೋದು ತಿಳಿಲಿಲ್ಲಂಗೆ ಆಗ್ಬಿಟ್ಟಿದೆ. ಈಗ ಏನಿಲ್ಲ ಅಂದರೂ 50-60 ಸಾವಿರ ರೂಪಾಯಿ ರೊಕ್ಕ ಬೇಕು. ಸರಿ ಮಾಡ್ಸೋಕೆ 1 ತಿಂಗಳು 2 ತಿಂಗಳು ಟೈಮ್ ಬೇಕು. ಅವ್ರಿಗೆ ರಿಪೇರಿಗೆ ಮಾಡೋಕ್ಕೆ ಅದು ಸರಿ ಆದ್ರೇನ ಸರಿ ಆಗಲಿದ್ರೆ ಮತ್ತೆ ತೆಗಿಬೇಕು, ಹಾಕಬೇಕು. ಈಗ 15 ದಿವಸ ಆಯಿತು ನಾನು ಬೋರ್ ರಿಪೇರಿಗೆ. ವೈರ್ ಸುಟ್ಟಿದೆ ಅಂತ ರಿಪೇರಿ ಮಾಡೋಕ್ಕೆ ತಂದಾಕಿ ಅದು ಹೊಗೆ ಬರೋಕ್ಕೆ ಸ್ಟಾರ್ಟರಿಂದು. ಹಾಗಾಗಿ ನೋಡೋಣ, ಗಿಡ ಎಲ್ಲ ಹೋಗುತ್ತೆ. ಹೆಂಗಿದ್ರು ಇದಾಗ್ಬಿಟ್ಟೈತೆ. ಬೋರಿನ ಪೈಪ್ ತೆಗೆದು ಹಾಕಲೇಬೇಕು ಮಿಷಿನ ಅಂತ ಅಂದಮೇಲೆ ಒಂದು ನೀರಾದರೂ ಅದು ಎಷ್ಟುವರೆಗೆ ಹೊಡಿಯುತ್ತೆ ಅಲ್ಲಿ ತನಕ ಹೊಡೀಲಿ ಅಂತ ಆನ್ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನು ಮೊನ್ನೆ ಹೊಲ ಹೊಡೆಸಿದ್ದೆ, ಗಿಡಗಳಿಗೆ ಮಣ್ಣು ಏರಿಸಿದ್ದೀನಿ.